ಟಿವಿಗೆ ಸ್ವಾಗತ. ನಾನು ಸುರೇಂದ್ರನಾಥ್. ಇದೀಗ ಮುಖ್ಯಾಂಶಗಳು. ಆತ್ಮವಿಶ್ವಾಸವಿದ್ದರೆ ಉತ್ತಮ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆದುಕೊಳ್ಳಬಹುದು. ಎಚ್.ಎನ್. ಗೌರವ್. ತುಮಕೂರು ವಿವಿಯಲ್ಲಿ ಅನಂತ್ ಗುರೂಜಿ ಅವರಿಂದ ಉಚಿತ ಯೋಗ ಶಿಬಿರ ಆರಂಭ. ನಾಡು ಕಂಡ ಮಹಾನ್ ಸಂತ ದಾರ್ಶನಿಕ ಕನಕದಾಸ ಜಯಂತಿಯ ಅರ್ಥಪೂರ್ಣ ಆಚರಣೆ. ಇದೀಗ ವಾರ್ತೆಗಳ ವಿವರ. ಇತ್ತೀಚೆಗೆ ವಿಶ್ವವಿದ್ಯಾನಿಲಯದ ಕಲಾ ಕಾಲೇಜಿನ ವಾಣಿಜ್ಯಶಾಸ್ತ್ರ ವಿಭಾಗದಿಂದ ಕ್ಯಾಂಪಸ್ ನೇಮಕಾತಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಆಲ್ಫಾ ಸ್ಟ್ಯಾಂಡ್ ಸಂಸ್ಥೆಯ ವ್ಯವಸ್ಥಾಪಕ ಎಚ್.ಎನ್. ಗೌರವ್ ಅವರು ಉದ್ಯೋಗದ ಭದ್ರತೆ ಇರುವ ಕೆಲಸ ಆಯ್ಕೆ ಮಾಡಿಕೊಂಡರೆ ನಮ್ಮ ಜೀವನ ಮಟ್ಟ ಸುಧಾರಣೆಯಾಗುತ್ತದೆ. ಇಂಗ್ಲಿಶಿನಲ್ಲಿ ಸಂವಹನ ನಡೆಸುವ ಪ್ರಾಥಮಿಕ ಜ್ಞಾನವನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು ಎಂದರು. ಕ್ಯಾಂಪಸ್ನಲ್ಲಿ ಅಟೆಂಡ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಬೇಸಿಕ್ ಇಂಗ್ಲೀಷ್ ಮಾತಾಡೋದು ಕಲ್ತ್ಕೊಂಡು, ಬೇಸಿಕ್ ಇಂಗ್ಲೀಷ್ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾಡಿ ಅಟ್ಲೀಸ್ಟ್ ಒಂದು ಪೇಪರ್ ಮೇಲೆ ಏನೋ ಒಂದು ಬರೆದಿದ್ದಾರೆ ಅಂದರೆ ಒಂದು ಬೇಸಿಕ್ ಓದ್ಬೋದು. ನಾನು ಅಷ್ಟಾದರೂ ಇಂಗ್ಲೀಷ್ ಬೇಕು. ಕಲಾ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಬಿ ಕರಿಯಣ್ಣ ಮಾತನಾಡಿ, ಕ್ಯಾಂಪಸ್ ನೇಮಕಾತಿ ಅಭಿಯಾನಕ್ಕೆ ಮುನ್ನುಡಿ ಬರೆಯುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಉದ್ಯೋಗ ಮೇಳ ಆಯೋಜಿಸುವ ಗುರಿ ಹೊಂದಿದ್ದೇವೆ. ಪದವಿ ಮುಗಿಸಿದ ಎಲ್ಲರೂ ಉದ್ಯೋಗ ಪಡೆದುಕೊಳ್ಳಬೇಕು ಎಂದರು. ಉದ್ಯೋಗನ ನಿಮ್ಮ ಹತ್ರ ನೀವೇ ಹುಡುಕಬೇಕು. ನೀವು ಕೆಲಸ ಹುಡುಕೊಂಡು ಹೋಗೋದಲ್ಲ, ಕೆಲಸ ನಿಮ್ಮ ಹುಡುಕಿ ಬರೋಂಥ ಒಂದು ಜ್ಞಾನ ಸಂಪನ್ನ ನೀವು ಹಾಕ್ಬಿಟ್ರೆ ನಿಮ್ಮ ಬದುಕು ಚೆನ್ನಾಗಿರ್ತೈತೆ, ನಿಮ್ಮ ಕುಟುಂಬದ ಬದುಕು ಚೆನ್ನಾಗಿರ್ತೈತೆ, ಸಮಾಜದ ಬದುಕು ಚೆನ್ನಾಗಿರ್ತೈತೆ. ಅದಕ್ಕೆ ನಾವು ಹಿರಿಯರು ಹೇಳೋದು ಉದ್ಯೋಗ ಪುರುಷ ಲಕ್ಷಣಂ ಅಂತ. ಅದಕ್ಕೆ ಅವರು ಕೆಲಸ ಇಲ್ಲದವರು ಏನು ಮಾಡ್ತಾರೆ? ಕೆಲಸ ಮಾಡ್ತಾ ಇದ್ರೆ ಮನುಷ್ಯನ ಆರೋಗ್ಯ, ಲವಲವಿಕೆ ಎಲ್ಲವೂ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಓದುವಾಗಲೇ ಕ್ಯಾಂಪಸ್ ಸೆಲೆಕ್ಷನ್ ಆಗೋದಿದೆಯಲ್ಲ, ಅದು ಭಾಳ ಮುಖ್ಯ. ಕಾರ್ಯಕ್ರಮದಲ್ಲಿ ಕಲಾ ಕಾಲೇಜಿನ ವೃತ್ತಿ ಮಾರ್ಗದರ್ಶನ ಮತ್ತು ಉದ್ಯೋಗ ಕೋಶದ ಸಂಚಾಲಕ ಕೆ.ವಿ. ಪದ್ಮನಾಭ, ವಾಣಿಜ್ಯಶಾಸ್ತ್ರ ಮತ್ತು ನಿರ್ವಹಣಾ ವಿಭಾಗದ ಮುಖ್ಯಸ್ಥೆ ಸಿ. ಶೋಭಾ, ಸಹಾಯಕ ಪ್ರಾಧ್ಯಾಪಕಿ ಇ. ವನಜಾಕ್ಷಿ ಉಪಸ್ಥಿತರಿದ್ದರು. ಪ್ರಸನ್ನಕುಮಾರ್, TUTV, ತುಮಕೂರು. ಯೋಗವೆಂದರೆ ಬರೀ ಆಸನಾಭ್ಯಾಸ, ಧ್ಯಾನ, ಪ್ರಾಣಾಯಾಮ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಯೋಗ ನಮ್ಮ ಸಮಗ್ರ ಜೀವನ ವಿಕಾಸಕ್ಕೆ ಸಾಧನವಾಗಿದೆ. ಆಯುರ್ವೇದದಿಂದ ಆರೋಗ್ಯ ಎಂಬಂತೆ ಯಾವುದೇ ಔಷಧಿ ಮಾತ್ರೆಗಳಿಲ್ಲದೆ ಕೇವಲ ಆಹಾರ ಶೈಲಿ, ಯೋಗಾಸನ, ಪ್ರಾಣಾಯಾಮದ ಮೂಲಕ ಮನೆಯಲ್ಲಿಯೇ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳಬಹುದು ಎನ್ನುವ ವಿಚಾರಗಳು ಅರಿದು ಬಂದದ್ದು ತುಮಕೂರು ವಿವಿಯಲ್ಲಿ ಆಯೋಜಿಸಿದ್ದ ಯೋಗ ಶಿಬಿರದಲ್ಲಿ. ಒಂದು ವಾರ ನಡೆದ ಈ ಶಿಬಿರವನ್ನು ಖ್ಯಾತ ಯೋಗ ತರಬೇತುದಾರ ಅನಂತ್ ಗುರೂಜಿ ನಡೆಸಿಕೊಟ್ಟರು. ತುಮಕೂರು ವಿವಿ ಕುಲಪತಿ ಪ್ರೊಫೆಸರ್ ಎಂ. ವೆಂಕಟೇಶ್ವರಲು ಮಾತನಾಡಿ, ಉತ್ತಮ ಸಮಾಜ ನಿರ್ಮಾಣ ವಿದ್ಯಾರ್ಥಿಗಳಿಂದ ಸಾಧ್ಯ. ಅಂತಹ ಮನಸ್ಥಿತಿ ಮತ್ತು ಆತ್ಮಸ್ಥೈರ್ಯವನ್ನು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬೆಳೆಸಲು ಯೋಗ ಸಹಕಾರಿಯಾಗಲಿದೆ. ವಿದ್ಯಾರ್ಥಿಗಳಲ್ಲಿ ನಕಾರಾತ್ಮಕ ಅಂಶಗಳನ್ನು ಹೋಗಲಾಡಿಸಲು, ಅಂಕಗಳನ್ನು ಮೀರಿದ ಆತ್ಮವಿಶ್ವಾಸ ರೂಪಿಸಲು ಯೋಗಾಭ್ಯಾಸ ನಿರಂತರವಾಗಬೇಕು ಎಂದು ಹೇಳಿದರು. ಅನಂತ ಗುರೂಜಿಯವರಿಗೆ ಅಥವಾ ನಮ್ಮ ತುಮಕೂರಿನ ಹುಡುಗ ಅವರಿಗಾಗಿ 2 ಗಂಟೆ ಕೊಡೋಣ ಅಂತ ದಯವಿಟ್ಟು 2 ಗಂಟೆ ಟೈಮ್ ಕೊಟ್ಟರೆ ವಿತ್ ಮೆಡಿಕಲ್ ಪ್ರೂಫ್ ಐ ಕ್ಯಾನ್ ರಿವರ್ಸ್ ಪ್ರೋಗ್ರಾಮ್ ಅಂಡ್ ಗಿವ್ ಯು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ನನ್ನ ಊರಿಗಾಗಿ, ನನ್ನ ಜನಗಳಿಗಾಗಿ ಅಂತ ಬಹಳ ಪ್ರೀತಿಯಿಂದ ಬಂದಿದ್ದೀನಿ. ನನ್ನನ್ನು ನೀವು ಯಾವುದೇ ಆಯಾಮದಲ್ಲಿ ನನ್ನಲ್ಲಿರೋ ಜ್ಞಾನವನ್ನು ಪಡ್ಕೊಳ್ಳೋದಾದರೂ ಆ ಜ್ಞಾನವನ್ನು ಯಾವ ಅಪೇಕ್ಷೆಯಿಂದಲೇ ಕೊಡಲಿಕ್ಕಾಗಿ ಬಂದಿದ್ದೀನಿ. 17ನೇ ತಾರೀಕುವರೆಗೂ ಪ್ರತಿದಿನ ಬೆಳಿಗ್ಗೆ 5:30ಯಿಂದ 7:30ವರೆಗೂ ಶಿಬಿರ ಇರುತ್ತೆ. ಆ ಶಿಬಿರದಲ್ಲಿ ಕೀರ್ತನೆಗಳ ಮೂಲಕ ಸಾಮೂಹಿಕ ಹಿತಾಸಕ್ತಿಯನ್ನು ಕಾಪಾಡುವ ಮಹತ್ ಕಾರ್ಯವನ್ನು ಮಾಡಿದ ಮಹಾನ್ ಸಂತ ಕನಕದಾಸರು. ಪ್ರೊಫೆಸರ್ ಎಂ. ವೆಂಕಟೇಶ್ವರಲು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರೊಫೆಸರ್ ಎಂ. ವೆಂಕಟೇಶ್ವರಲು, ಹುಟ್ಟಿನ ಹೆಸರಿನೊಂದಿಗೆ ಸಾಧನೆ ಹೆಸರು ಸೇರಿದಾಗ ಶ್ರೇಷ್ಠ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತೇವೆ. ಹಿಂದೆ ಗುರು ಮುಂದೆ ಗುರಿ ಇದ್ದಾಗ ಮಾತ್ರ ಮೌಲ್ಯಯುತ ಬದುಕು ನಮ್ಮದಾಗುತ್ತದೆ. 14-15ನೇ ಶತಮಾನದ ಕನಕದಾಸರ ಕೀರ್ತನೆಗಳು ಇಂದಿಗೂ ಪ್ರಸ್ತುತವಾಗಿರುವುದು ಅವರಿಗೆ ಸಮಾಜದ ಮೇಲಿದ್ದ ಕಾಳಜಿ ಮತ್ತು ದೂರದೃಷ್ಟಿಯಿಂದ ಹುಟ್ಟು ಸಾವಿನ ನಡುವೆ ಸಮಾಜದ ಏಳಿಗೆಗಾಗಿ ದುಡಿಯುವ ಪ್ರತಿಯೊಬ್ಬರೂ ಸಂತರಾಗುತ್ತಾರೆ ಎಂದು ಹೇಳಿದರು. ಇವತ್ತು ಕನಕದಾಸ ಜಯಂತಿ ಏನಂದ್ರೆ 100 ವರ್ಷ ಬಾಳಿದ ವ್ಯಕ್ತಿ ಕನಕದಾಸರು. 100 ವರ್ಷ. ಅವ್ರು ಮುಖ್ಯವಾಗಿ ನಾವು ಯಾಕೆ ಅವ್ರನ್ನ ನೆನ್ಪು ಮಾಡ್ಕೋಬೇಕಂದ್ರೆ ಜಾತಿ ಪದ್ಧತಿಗೆ ವಿರೋಧ ಮಾಡ್ತಿದ್ರು. ಜಾತಿ ಇರಬಾರ್ದು, ಯಾಕೆ ಕುಲ ಅಂತ ಹೇಳ್ತಿರಲ್ಲ, 4 ವರ್ಷ ಹೇಳ್ತಾ ಇದ್ರು. ಕುಲ ಅಂತ ಏನು ಯಾಕೆ ಹೇಳ್ತೀರಿ?
ನಾವು ಹುಟ್ಟಿದ ಯಾವುದೂ ಕುಲ ಇಲ್ಲ ಅಲ್ವಾ? ಹುಟ್ಟಿದಾಗ ಸತ್ತಾಗ ಏನಿರೋದಿಲ್ಲ. ಹುಟ್ಟಿದಾಗ ಒಂದು ಮಗು ಹುಟ್ಟ ಅಂತ ಹೇಳ್ತಾರೆ, ಸತ್ತಾಗ ಒಂದು ಬಾಡಿ ಅಂತ ಹೇಳ್ತಾರೆ. ಸತ್ ಕೂಡ ನಮ್ಮ ಹೆಸರು ಹೋಗ್ಬಿಡ್ತದೆ, ಬಾಡಿ ಬಂತು ಅಂತ ಹೇಳ್ತಾರೆ ಅಲ್ವಾ? ಹಾಸ್ಪಿಟಲ್ ಏನು ಬಾಡಿ ಬಂತ ಅಂತ ಹೇಳ್ತಾರೆ. ಹೇಗೆ ಹುಟ್ಟಿದಾಗ ಹೆಸರು ಇರೋದಿಲ್ಲ, ಹೋಗುವಾಗ ಹೆಸರು ಇರೋದಿಲ್ಲ. ಹುಟ್ಟು ಸಾವನ ಮಧ್ಯ ಏನು ಕೆಲಸ ಮಾಡ್ತೀವಿ ಅದು ಮಾತ್ರ ಚಿರಸ್ಥಾಯಿ ಇರ್ತದೆ. ವಿವಿ ವಿಜ್ಞಾನ ಕಾಲೇಜಿನ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ನಾಗಭೂಷಣ್ ಬಗ್ಗನಡು ಮಾತನಾಡಿ ಕನಕದಾಸರ ಕೀರ್ತನೆಗಳ ಮಹತ್ವವನ್ನು ತಿಳಿಸಿದರು. ಎನ್ ಲಲಿತಾಚಲಂ ಮತ್ತು ಸಂಗಡಿಗರು ಕನಕದಾಸರ ಆಯ್ದ ಕೀರ್ತನೆಗಳನ್ನು ಪ್ರಸ್ತುತಪಡಿಸಿದರು. ಕಾರ್ಯಕ್ರಮದಲ್ಲಿ ಕುಲಸಚಿವೆ ನಾಹಿದಾ ಜಂಜಂ, ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಹಬ್ಬಗಳ ಸಂಯೋಜಕರಾದ ಡಾಕ್ಟರ್ ಎಂ ಮಂಜುನಾಥ್, ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಕೆಎನ್ ಚೇತನ್ ಪ್ರತಾಪ್ ಉಪಸ್ಥಿತರಿದ್ದರು. ತುಮಕೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರವು ಅಂಬೇಡ್ಕರ್ ಅವರ 67ನೇ ಮಹಾಪರಿನಿರ್ವಾಣ ದಿನಾಚರಣೆಯ ಪ್ರಯುಕ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ವಿಷಯದ ಕುರಿತು ಒಂದು ದಿನದ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಂಗಳೂರು ಸರ್ಕಾರಿ ಕಲಾ ಕಾಲೇಜಿನ ಸ್ನಾತಕೋತ್ತರ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರು, 137 ಸಂವಿಧಾನಗಳು, 64 ಧರ್ಮಗಳನ್ನು ಅಧ್ಯಯನ ಮಾಡಿದ್ದ ಅಂಬೇಡ್ಕರ್ ಅವರ ಚೈತನ್ಯದ ಶಕ್ತಿಯನ್ನು ಇಂದಿನ ಯುವ ಸಮೂಹ ಮೈಗೂಡಿಸಿಕೊಳ್ಳಬೇಕು. ನಾವಿಂದು ಉತ್ತಮ ಗುಣಮಟ್ಟದ ಬದುಕನ್ನು ಬದುಕುತ್ತಿದ್ದೇವೆಂದರೆ ಅಂಬೇಡ್ಕರ್ ಅವರು ಅಂದು ಮಾಡಿದ ಹೋರಾಟದ ಫಲ ಎಂಬುದನ್ನು ಮರೆಯುವಂತಿಲ್ಲ ಎಂದರು. ನಂತರ ಮಾತನಾಡಿದ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಅಭಿವೃದ್ಧಿ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಚ್.ಡಿ. ಪ್ರಶಾಂತ್ ಅವರು, ಅಂಬೇಡ್ಕರ್ ಅವರು ಯಾವುದೇ ವಿಚಾರವನ್ನು ತರ್ಕಿಸಿ ಪ್ರಯೋಗಕ್ಕೆ ಒಳಪಡಿಸಿದ ನಂತರವೇ ತಾತ್ವೀಕರಿಸುತ್ತಿದ್ದರು. ಅವರ ಆಲೋಚನೆಗಳ ಆಳ ಅಗಲವನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿಯನ್ನು ನಾವೆಲ್ಲ ಬೆಳೆಸಿಕೊಳ್ಳಬೇಕು ಎಂದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಆತ್ಮವಿಶ್ವಾಸವಿದ್ದರೆ ಉತ್ತಮ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆದುಕೊಳ್ಳಬಹುದು. ಎಚ್.ಎನ್. ಗೌರವ್. ತುಮಕೂರು ವಿವಿಯಲ್ಲಿ ಅನಂತ್ ಗುರೂಜಿ ಅವರಿಂದ ಉಚಿತ ಯೋಗ ಶಿಬಿರ ಆರಂಭ. ನಾಡು ಕಂಡ ಮಹಾನ್ ಸಂತ ದಾರ್ಶನಿಕ ಕನಕದಾಸ ಜಯಂತಿಯ ಅರ್ಥಪೂರ್ಣ ಆಚರಣೆ. ತುಮಕೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರವು ಅಂಬೇಡ್ಕರ್ ಅವರ 67ನೇ ಮಹಾಪರಿನಿರ್ವಾಣ ದಿನಾಚರಣೆಯ ಪ್ರಯುಕ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ವಿಷಯದ ಕುರಿತು ಒಂದು ದಿನದ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಕ್ಯಾಂಪಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ TU TV ನ್ಯೂಸ್. ಧನ್ಯವಾದಗಳು.